ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿವಸ ಆದಮೇಲೆ ಇವತ್ತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಸೊ ಅದಕ್ಕೆ ಬ್ಲಾಗೇ ಮಾಡಿರಲಿಲ್ಲ. ಆಲ್ಮೋಸ್ಟ್ 2 ವೀಕ್ಸ್ ಆಯಿತು, 11 ಡೇಸ್ ಆಯ್ತು ಅನ್ಸುತ್ತೆ. ಇವತ್ತಿನ ಬ್ಲಾಗ್ ಏನಂದರೆ ಆಲ್ಮೋಸ್ಟ್ ನಾನು ಐ ಥಿಂಕ್ 60 ಡೇಸ್ ಮೇಲೆ ಆಗಿದೆ, 60 to 70 ಡೇಸ್ ಮೇಲೆ ನಾನು ಇವತ್ತು ನಾನ್ ವೆಜ್ ತಿಂತಿದ್ದೀನಿ. ಎಷ್ಟೊಂದು ನೋಡಿದ್ದೀನಿ ಕಮೆಂಟು, ತುಂಬ ಜನ ಹಾಕಿದ್ರು ಏನಕ್ಕೆ ನೀವು ನಾನ್ ವೆಜ್ ತಿಂತಿಲ್ಲ, ಏನಕ್ಕೆ ಏನಾಯಿತು, ಕಂಪ್ಲೀಟ್ಲಿ ಬಿಟ್ಬಿಟ್ರಾ, ಲೈಕ್ ಲೈಫ್ ಲಾಂಗ್ ನಾನ್ ವೆಜ್ ತಿನ್ನಲ್ವಾ ನೀವು ಅಂತೆಲ್ಲ ಕಮೆಂಟ್ ಹಾಕಿದ್ರಿ. ಸೊ ನೋ ಒಂದು ಪೂಜೆ ಮಾಡ್ತಿದ್ದೆ, ಸೊ ಅದಕ್ಕೆ ನಾನು ನಾನ್ ವೆಜ್ ತಿಂತಿರಲಿಲ್ಲ. ಸೊ ನಿನ್ನೆಗೆ ಕಂಪ್ಲೀಟ್ ಆಯಿತು. ಇವತ್ತು ಸಂಡೇ ಬೇರೆ. ಸೊ ಫಸ್ಟ್ ಏನು ತಿನ್ನೋಕೆ ಹೋಗ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವತ್ತೆಲ್ಲ ಒಂಥರ ನಾನ್ ವೆಜ್ ಡೇ ಇರುತ್ತೆ ನಮ್ಮದು. ಸೊ ಸಂಡೇ ಈಸ್ ಅ ಫುಲ್ ನಾನ್ ವೆಜ್ ಡೇ. ಸೊ ಆಲ್ಮೋಸ್ಟ್ 70 ಡೇಸ್ ಆದಮೇಲೆಲ್ಲ ತಿಂತಿರೋದು. ಸೊ ನಾನ್ ವೆಜ್ ಡೇ ಬ್ಲಾಗು. ಸರ್ ಆ್ಯಕ್ಚುಲಿ ಇದಕ್ಕಿಂತ ಏನಂದರೆ ನನ್ನ ಮಮ್ಮಿ ಮನೆಗೆ ಬೇರೆ ಹೋಗಬೇಕು, ಹೋಗಿ ಅವ್ರ ಕೈಯಲ್ಲಿ ಒಂದು ಸ್ಪೆಷಲ್ ಡಿಶ್ನ ನಾನು ತಿನ್ನಬೇಕು ಅವ್ರ ಕೈಯಿಂದ. ಸೊ ಅದನ್ನು ಏನಂತ ತೋರಿಸ್ತೀನಿ. ಲಾಸ್ಟ್ವರೆಗೂ ಬ್ಲಾಗ್ ನೋಡ್ತಾ ಇರಿ, ವೇಟ್ ಮಾಡ್ತಾ ಇರಿ ಏನೇನೆಲ್ಲ ಮಾಡ್ತೀನಿ ಅಂತ. ಬನ್ನಿ. ಯಾಕೋ ಸೂಪ್ ತಿನ್ನೋಕ್ಕೆ ಆಗ್ತಿಲ್ಲ. ತುಂಬ ಆಸೆ ಪಡ್ಕೊಂಡು ತಿನ್ನೋಣ ಅಂತ ಬಂದೆ, ನೋಡಿದ್ರೆ ಇವಾಗ ಬಾಯ್ಲ್ಡ್ ಎಗ್ ತಿನ್ನೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ನನ್ನ ಫೇವ್ರೇಟ್ ನಾನ್ ವೆಜ್ಜಲ್ಲಿ ಅಂದರೆ ಬಾಯ್ಲ್ಡ್ ಎಗ್, ಐ ಮೀನ್ ಎಗ್ ಅಂದರೆ ತುಂಬ ಇಷ್ಟ. ನೋಡೋಣ ಎಗ್ ತಿನ್ನೋಕ್ಕಾಗುತ್ತೆ ಇಲ್ವ ಅಂತ. ತುಂಬ ತಿನ್ನಬೇಕು ಅನಿಸ್ತಿದೆ, ಅದು ಯಾಕೋ ಆಗ್ತಿಲ್ಲ. ನೆತ್ತಿಗೆ ಇದ್ಬಿಟ್ಟು ತಿನ್ನೋಕ್ಕಾಗ್ತಿಲ್ಲ, ನಿಧಾನಕ್ಕೆ ತಿಂತಾ ಇದ್ದೀನಿ. ಮೈ ಫೇವ್ರೇಟ್. ಸ್ವಲ್ಪ ಲೈಟಾಗಿ ಒಂಚೂರು ತಿಂದಿದ್ದೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ರೆಡಿ ಆಗಿ ಆಮೇಲೆ ನಾವು ಮನೆಗೆ ಹೋಗಿ ನಾನು ತಿನ್ನೋಣ. ಯಾಕಂದರೆ ಒಂದೇ ಸತಿ ತಿನ್ನೋಕ್ಕಾಗಿಲ್ಲ, ನನಗೆ ಒಂಥರ ಆಯಿತು. ಸೊ ಸ್ವಲ್ಪ ತಿಂದಿದ್ದೀನಿ. ಲೈಟ್ ಬ್ರೇಕ್ಫಾಸ್ಟ್ ಅಂತ ಬರಲ್ಲ, ಹಂಗೆ ಲಂಚ್ ಥರ ತಿಂದಿದ್ದೀನಿ. ರೈಸ್ ಎಲ್ಲ ತಿಂದಿಲ್ಲ, ಬರೀ ಒಂದು ಇಡ್ಲಿ ತಿಂದಿರೋದು. ಇವಾಗ ನೋಡೋಣ ನೆಕ್ಸ್ಟ್ ಏನೇನು ತಿಂತೀನಿ ಅಂತ. ಸೊ ಬನ್ನಿ, ಇಟ್ಸ್ ಎ ನಾನ್ ವೆಜ್ ಡೇ. ಫುಲ್ ತಿಂತಾನೆ ಇರೋದು ಇವತ್ತಿನ ದಿನ. ಗೈಸ್ ಫೈನಲಿ ನಮ್ಮ ಮಮ್ಮಿ ಮನೆ ರೀಚ್ ಆಗಿದ್ದೀನಿ. ಅಲ್ಲಿಂದ ಇಲ್ಲಿಗೆ ಬರೋದೇ ಒಂದು ದೊಡ್ಡ ರಿಸ್ಕ್ ಗೈಸ್, ತುಂಬಾ ರಿಸ್ಕ್ ಅಲ್ಲಿಂದ ಇಲ್ಲಿಗೆ ಬರೋದೆ. ಸೊ ಫೈನಲಿ ರೀಚ್ ಆಗಿದ್ದೀನಿ. ನೋಡೋಣ ಏನೇನು ಮಾಡಿದ್ದಾರೆ. ತುಂಬಾ ಹೊಟ್ಟೆ ಹಸಿತಿದೆ. ಆಲ್ಮೋಸ್ಟ್ 1.5 hour ಜರ್ನಿ ಅಲ್ಲ. ನೋಡೋಣ. ರಾಣಿ ಹೆಂಗ್ ಮಲಗಿದಾರ ನೋಡಿ. ಇವತ್ತು ನನ್ನ ತಮ್ಮಂದಿರು ಇಬ್ರು ಮನೇಲೇ ಇದ್ದಾರೆ. ಹಾಕ್ಬಿಟ್ಟಿದ್ದಾರೆ ಬರ್ಬೇಡ ಅಂತ ನೋಡಿ. ಏನ್ ಕೊಡ್ತೀಯ ಸರ್ ಇವತ್ತು? ನಾನ್ ವೆಜ್ ತಿಂತ ಇದೀನಿ. ಏನ್ ಕೊಡ್ತೀಯ ಹೇಳು ಫಸ್ಟ್. ಹೇಳಿ ಏನ್ ಕೊಡ್ತೀಯ? ಎಗ್ ಪಫ್ ನನಗೆ ಅದು ಕೊಡ್ಸಿ. ಇಲ್ಲಿ ಕೊಡಿಸ್ತಾನಂತೆ. ಫುಲ್ ಖುಷಿ ಇವತ್ತು. ಒಂದೇ ಒಂದು ಎಗ್ ಪಫ್ ತಿನ್ಬಿಡೋಣ. ತುಂಬಾ ದಿವಸ ಆಯ್ತು. ಊಟ ಮಾಡಿ ಆಮೇಲೆ ಎಗ್ ಪಫ್, ಓಕೆನಾ? ಅದಕ್ಕೆ ನಾನು ನಿನ್ನ ಹತ್ರ ಕೇಳ್ಬೇಕಾ? ಅಮ್ಮ ಬಂದು ಎಷ್ಟು ದಿವಸ ಬಿಟ್ಟು ಇರ್ಬೋದು ನಾನ್ ವೆಜ್? 2 hours. 70 ಡೇಸ್. 2 hours ಬಿಟ್ಟಿರಕ್ಕಾಗಲ್ವಾ ನಿಂಗೆ ನಾನ್ ವೆಜ್? ಕಣ್ಮುಂದೆ ಇಲ್ಲ. ಇನ್ ಕೇಸ್ ನೀನ್ ತಿನ್ಬೇಕು ಅನ್ಸಾಗ ನೀನ್ ತಿಂದೇ ಇರ್ತೀಯಾ? ನೀನ್ ನಾನ್ ವೆಜ್ ಬಿಟ್ಟಿರ್ತೀಯಾ? ಒಂದ್ ದಿವಸ ಅಷ್ಟೇ. ಅಮ್ಮಮ್ಮನ ನೀನ್ ಅಂದಾಜಿಗೆ ಎಷ್ಟು ದಿವಸ ಇರ್ಬೋದು? 1 month. 1 year. 5 years. ಮೊಟ್ಟೆನೂ ಬಿಡ್ಬೇಕು ನಾನ್ ವೆಜ್ ಅಂದ್ರೆ. ಇವ್ನು ಸುಮ್ನೆ ಕಾಮಿಡಿ ಮಾಡ್ತಾನೆ. ನೀನ್ ಹೇಳು, ಸೀರಿಯಸ್ ಆಗಿ ಹೇಳು. ಗೆಸ್ ಇವ್ನು 300 ರೂಪಾಯಿ ಕೊಟ್ಟಿದ್ದಾನಂತೆ. ಸೊ ಏನ್ ಬೇಕಾದ್ರೂ ಮಾಡಿಸ್ಕೊತಾನಂತೆ. ಏನೇನ್ ಮಾಡಿಸ್ಕೊತೀಯ? ಏ ಜರ್ಗು ಬಬ್ಲು ಪ್ಲೀಸ್ ಜರ್ಗೋ ಪ್ಲೀಸ್. ಮಮ್ಮಿ ನೋಡಿ ರೌಂಡ್ ಸುತ್ತಾಕೊಂಡೆಲ್ಲ ಬರ್ತಾವ್ರೆ. ಅವರೇ ತಿನ್ಸದ್ ಬಿಡು ನಂಗೆ. ಇವತ್ತು ಅವರೇ ತಿನ್ಸೋದು.
ನೋಡಿ ಏನೇನೆಲ್ಲ ಮಾಡೋರೆ. ವಾವ್, ಮೈ ಫೇವ್ರೇಟ್ ಶಲ್, ನನ್ನ ಫೇವ್ರೇಟ್, ಐ ಮೀನ್ ಫೇವ್ರೇಟ್ ಅಂದ್ರೆ ನಮ್ಮ ಮಮ್ಮಿ ಮಾಡೋ ಫೇವ್ರೇಟ್ ಇದು. ನಾವು ನಮ್ಮ ಮನೆಯಲ್ಲಿ ಯಾವಾಗ್ಲೂ ಅಷ್ಟೇ, ನಮ್ಮ ಮಮ್ಮಿ ಅನ್ನ ಬೇಳೆ ಸಾರು ಕಬಾಬು ಮೊಟ್ಟೆ ಇಷ್ಟೇ ನಮ್ಗೆ ಇಷ್ಟ. ಏನು ಇಲ್ಲ ಊಟ ಏನ್ ಮಾಡ್ದಿ ಅಡ್ಗೆ ಅಂದ್ರೆ ಇದೇ ಮಾಡೋದು ನಮ್ಮ ಮನೇಲಿ. ಏನ್ ಅಡ್ಗೆ ಮಾಡ್ಲಿ ಅಂದ್ರೆ ಇದ್ ಮಾಡು ಅಷ್ಟೇ, ಇದನ್ನೇ ತಿನ್ನೋದು. ಸೊ ಬಂದಾಗಿಂದ ನನ್ಗೆ ಎಷ್ಟೊಂದ್ಸತಿ ಬಂದಾಗೆಲ್ಲ ಅನ್ಕೋತಾ ಇರ್ತೀನಿ ತಿನ್ಬೇಕು ಅಂತ. ಬಟ್ ಕೊನೆಗೂ ಏನು ಮಾಡಕ್ಕಾಗಲ್ಲ. ಇಷ್ಟು ದಿವಸ ಆದ್ಮೇಲೆ ಇವತ್ತು ತಿಂತಾ ಇದ್ದೀನಿ. ಸೊ ಕ್ರೇವಿಂಗ್ಸ್ ಆಗ್ತಿದೆ. ಸೊ ತಿನ್ನೋಣ ಬನ್ನಿ. ಮಾಮ್, ಅವತ್ತು ಹತ್ತದ್ನಲ್ಲ, ನಿಮ್ಗೆ ಏನನ್ಸ್ತು ಮಾಮ್? ಅವತ್ತು ಹತ್ತೆ ತಾನೆ ನಾನು, ಏನನ್ಸ್ತು ನಿಮ್ಗೂ? ಬೇಜಾರಾಯ್ತು? ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಹಂಗೆ ಫೀಲಿಂಗ್ ಬರುತ್ತೆ. ಏನು? ಮನೇಲಿ ಇರೋರ್ಗು ಟೈಮ್ ಇರೋರ್ಗು ಗೊತ್ತಾಗಲ್ಲ. ಮದ್ವೆ ಆದ್ಮೇಲೆ ಅದೊಂಥರ ನೋಡಿದ್ರೆ ಫೀಲಿಂಗ್ ಬರುತ್ತೆ. ಏನು ಅಳು ಬರುತ್ತಾ? ಯಾವಾಗ್ಲೂ ನನ್ನ ನೋಡ್ದಾಗೆಲ್ಲ ಅಳು ಬರುತ್ತಾ? ಏನಕ್ಕೆ ಅಳು ಬರಲ್ಲ, ಏನೋ ಒಂಥರ. ಏನಾಗುತ್ತೆ? ಇಲ್ಲಿ ಕಣ್ಣಿಲ್ ನೋಡಿ. ಅಯ್ಯೋ ನೋಡಿ, ಪರವಾಗಿಲ್ಲ ನೋಡಿ. ಅಯ್ಯೋ ಕಾಲ ಕಟ್ಕ. Maybe so 1 week non-veg next. ಅಂತ ಆಮೇಲೆ ನೋಡಿ ಅಷ್ಟು ನನಗೆ ತಿನ್ಸ್ತಾಳೆ, ಅಲ್ಲಿ ತಿನ್ಸು ಅಂತ ರೋಡ್ನೆ ಕೊಡ್ತಾಳೆ. ಅಲ್ಲ ಕಬಾಬ್ ಜಾಗ ಅಲ್ಲಿ ನೋಡಿ ಪಾಪ ರಾಣಿ ಹೆಂಗ್ ನೋಡ್ತಾವಳೆ. ಅಯ್ಯೋ ನನಗೂ ತಿನ್ಸೋ ಯಾರಾದ್ರು ಅಂತೈತೆ ರಾಣಿ. ಇವಾಗ ನಾನು ಮನೇಲಿ ಚೆನ್ನಾಗಿ ಊಟ ಮಾಡಿ ಇವಾಗ ನಾನು ಸಾಯಿಲ್ ಆಚೆ ಹೋಗ್ತಾ ಇದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಸಾಯಿಲ್? ಈ ಟ್ರಿಪ್ಸ್ಕೊಂಡು ಬರಕ್ಕೆ ಕರ್ಕೊಂಡು ಹೋಗ್ತಿದ್ದಾನಂತೆ. ಅದಕ್ಕಲ್ಲ, ಮೇನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಹೇಳಿ, ಏನಕ್ಕೆ ಅಂತ ಕರ್ಕೊಂಡು ಬರ್ತಿದ್ದೆ. ಗಾಡಿ ತಳ್ಬೇಕಾ? ಅದು ಈ ಗಾಡಿ ಬಿಟ್ಟು ಆ ಗಾಡಿ ತಗೊಂಡ್ ಬರೋದಾ? ಓ ಹಂಗೆ ಗೈಸ್, ನಾನೇನೋ ಅವನು ತಿನ್ನಿಸ್ತಾನೆ ಅಂತ ಕರ್ಕೊಂಡು ಹೋಗ್ತಿದ್ದಾನೆ ಅನ್ಕೊಂಡ್ರೆ ಇದಕ್ಕೆ ಅಂತೆ. ನಾನೇನು ದನ ತಿಂದಿಲ್ಲ ಗೈಸ್, ಇವನೇ ನಾನ್ ತಿನ್ನುವಾಗೆ ಬಂದು ತಿಂದಿದ್ದು. ಈ ತರ ಗಾಡಿ ಇವನು ಕೊಡ್ಸ್ಬೇಕಂತೆ. ಈ ಫೇಸಿಗೆ ಈ ಗಾಡಿ ಬೇಕಾ? ಅಲ್ಲ, ಈ ಫೇಸಿಗೆ ಈ ಗಾಡಿ ಬೇಕಾ? ಇಲ್ಲ, ಸೂಟ್ ಆಗಲ್ಲ ಗೈಸ್. ಅವನಿಗೆ ಆ ಗಾಡಿ ಸೂಟ್ ಆಗಲ್ಲ ಅಂತ ಕಮೆಂಟ್ ಹಾಕಿ ಗೈಸ್. ಬರೀ ವೀಕೆಂಡಿಗೆ ಇವನ್ಗೆ ಈ ಗಾಡಿ ಬೇಕಂತೆ. ವೀಕ್ ಡೇಸ್ ಅಲ್ಲಿ ಓಹೋ ಹೋ 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 ಗೈಸ್, ಒಂದೊಂದ್ ದಿವಸಕ್ಕೆ ಒಂದೊಂದ್ ಗಾಡಿ ಇಟ್ಕೊಂಡವನೆ. ರಿಚ್ ಕಿಡ್. ಪೆಟ್ರೋಲ್ ಯಾರು ಹಾಕ್ಸ್ತಾರೆ ಗೊತ್ತಾ? ನಾನೇ. ನನಗೆ ಹೇಳ್ತಾರೆ, ಅಕ್ಕ 100 ರೂಪಾಯಿ ಕೆಲ್ಸಕ್ಕೂ ಅಂತ. ನೋಡಿದ್ರೆ ಅಂಗಡಿ ಹತ್ರ ಕರ್ಕೊಂಡ್ ಬಂದಿ, ಅವ್ರ ಹೋಟ್ಲ್ ಹತ್ರ ಕರ್ಕೊಂಡ್ ಬಂದಿದ್ದಾರೆ. ಅಪ್ಪ ಏನಕ್ಕೆ ಕರ್ಕೊಂಡು ಬಂದೋ ಗೊತ್ತಿಲ್ಲ. ನೋಡಿ ಗೈಸ್, ಈ ಜಾವ ಗಾಡಿ ತೊಗೊಳಕ್ಕೆ ಇಲ್ಲಿ ಬಂದಿರೋದು ಅವನು. ನಾನು ಈ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು ವಾಪಸ್ಸು. ತಿನ್ನಕ್ಕೆ ಬಂದಿರೋದು ಶವರ್ಮ, ನನ್ನ ಫೇವ್ರೇಟು. ನೋಡಿ ಇಲ್ಲಿ ಬಂದಿದ್ದೀನಿ ನಮ್ಮ ಮಮ್ಮಿ ಮನೆ ಹತ್ರ. ದಿಸ್ ಇಸ್ ಮೈ ಫೇವ್ರೇಟ್ ಫುಡ್. ಸಕ್ಕತ್ತಾಗಿರುತ್ತೆ. ಹೆಂಗಿರುತ್ತೆ? ನಿಮಗೆಲ್ಲ ಶವರ್ಮ ಇಷ್ಟ ಅಂತ ಕಮೆಂಟ್ ಮಾಡಿ. ಮತ್ತೆ ನಾನು ಎಗ್ ಪಫ್ ತಂದಿದ್ದೀನಿ. ಬೇಕಾ ಮಾಮ್? ಯಾಕೆ ಮಾಮ್ ಬೇಜಾರಲ್ಲಿದ್ದೀರಾ? ಏನಾಯ್ತು ಮಾಮ್? ಯಾಕೆ ಏನಾಯ್ತು ಮಾಮ್? ಏನು ನಿಮ್ಮ ಕಷ್ಟ ನಾನು ಕೇಳ್ತೀನಿ, ಹೇಳಿ ಮಾಮ್. ನೀ ನಮ್ಮಮ್ಮನಾ? ಇಲ್ಲ ತಾನೆ, ಇವ್ರು ಹೇಳ್ತಾರೆ ಇವ್ರ ಕಷ್ಟ. ಇವಾಗ ಎಗ್ ಪಫ್ ತಿನ್ನುವ ಸಮಯ. ಇದು ನನ್ನ ಫೇವ್ರೇಟು. ಎಲ್ಲೇ ಹೋದ್ರೂ ವೆಜ್ ಪಫ್ ತಿನ್ನಕ್ಕೆ ಇಷ್ಟನೇ ಪಡಲ್ಲ ನಾನು. ಎಗ್ ಪಫ್ಸ್ ಅಂದರೆ ತುಂಬ ಇಷ್ಟ. ಹೆಂಗಿದೆ ಗೊತ್ತಾ? ಓಯ್ ಬಂದ್ಬಿಡುತ್ತೆ, ಸುಮ್ಮನಿರಿ. ಆಮೇಲೆ ಯಾಕೆ ನೀನ್ ಅಲ್ಲೇ ಇರು ರಾಣಿ, ಬರ್ಬೇಡ ಅಲ್ಲೇ ಇರು. ನೀವು ನಾನ್ ವೆಜ್ ಬಿಟ್ಟಿರ್ತೀರಾ ಮ್ಯಾಮ್? ಬಿಟ್ಟಿರ್ತೀರಾ? ಅಮ್ಮಮ್ಮ ಅಂದ್ರೆ ಎಷ್ಟು ದಿವಸ ಇರ್ಬೋದು ನಿಮ್ ಕೈಯಲ್ಲಿ?
ನಿಮ್ಮ ಅಪ್ಪ ಅಮ್ಮ ಬಂದಾಗ ಅಂದ್ರೆ ಏನಾಯ್ತು? ಏನ್ ಮಾಡ್ತಿದ್ರಿ? ನಾವು ಉಟ್ಬೆಳ್ದಿರೋದೇ ಬಿರಿಯಾನಿಯಲ್ಲಿ. ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಏನ್ ಬಿಡ್ಬೇಕಲ್ಲಿ? ಏನ್ ಮಾಡ್ತಿದ್ರಿ ಪಾಪ? ಗೋಬಿ ಮಂಚೂರಿ ತಂದು ತಿಂದಿದ್ದು ತಾನೆ ಒಂದ್ಸತಿ. ಗೋಬಿ ಅಂದ್ಬಿಟ್ಟು ಕಬಾಬ್ ತಿಂದಿದ್ದು ತಾನೆ ನಮ್ಮ ಮಮ್ಮಿ. ಹಾ ಅಲ್ವಾ ಮಾಮ್? ಹಂಗೆ ಮಾಡ್ತಾ ಇದ್ದಿದ್ದು. ಏನಂತಾರೆ ನಮ್ ತಾತ ಅಜ್ಜಿ, ನಮ್ ಡ್ಯಾಡಿ ಅವ್ರ ಮಮ್ಮಿ ಡ್ಯಾಡಿ ಬಂದ್ರೆ ನಾನ್ ವೆಜ್ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಮಮ್ಮಿ ಗೋಬಿ ಅಂದ್ಬಿಟ್ಟು ಕಬಾಬ್ ತಿಂತಿದ್ರಂತೆ. ಹೌದಾ ಮಾಮ್? ಹೂನಾ ಹೂನಾ ಹ್ಮ್ ಹ್ಮ್. ನಮ್ ಡ್ಯಾಡಿ ಇರ್ತಾರಲ್ವಾ ಪಾಪ, ನೀವ್ ಎಷ್ಟ್ ದಿವಸ ಇರ್ತೀರಾ ಪಾಪ? ಎಷ್ಟ್ ಬೇಕೋ ಅಷ್ಟ್ ದಿವಸ ಇರ್ತೀರಾ? ಇವಾಗೆಲ್ಲ ಇರಕ್ಕಾಗಲ್ಲ, ಸುಮ್ನಿರಿ. ಎಷ್ಟ್ ದಿವಸ? ನಿಮ್ಮ ಏನಂತಾರೆ, ನಿಮ್ ಪ್ರಕಾರ ಎಷ್ಟ್ ದಿವಸ ಇರ್ಬೋದು ನೀವು? 100 ಡೇಸ್? ಮೂತಿ ನೋಡು. ಮೂತಿ ಹೇಳಕ್ ಒಂದ್ ಇರ್ಬೇಕು ಮನುಷ್ಯನ್ಗೆ. ಏನೋ ಓವರ್ ಆಟಿಟ್ಯೂಡ್ ಆಗ್ಬಾರ್ದು. 3 ಮಂತ್ಸ್ ಅಂದ್ರೆ ಯಾಕೆ 365 days? 90 ಡೇಸ್. 90 ಡೇಸ್ ಇರ್ತೀರಾ? ಸಮೀರ್ 1 ಇಯರ್ ಇರ್ತಾನೆ, 1 ವರ್ಷ ಅಲ್ವಾ ಬಬ್ಲು? ಇಲ್ಲಿ ತಂದಿದ್ದೀನಿ ತಾನೆ, ನೋಡಿಲ್ಲ ಐತೆ, ತಿನ್ನು. ದೇರ ಬಬ್ಲು ಪ್ಲೀಸ್. घर के सामने तो चटस बबलू बबलू प्लीज साहिल, प्लीज साहिल, प्लीज साहिल. ओ निन्नोड क्या? हाँ फुल्ಲು ಬುಜಿ ಬುಜಿ ಪಪ್ಸಿ ಪಪ್ಪುಜಿ. ಸಾಹಿಲ್ ಪ್ಲೀಸ್ ಸಾಹಿಲ್, ತಿನ್ಬಿಟ್ಟು ಕಾಲು ಏನಕ್ಕೆ ಅವ್ನ್ ಕಾಲಿಗೆ ಬೀಳ್ಲಿ? ದೇವರದು ಕೈ ಮುಗಿ. ಯಾರು ಇವನ? यामी इसे ऐसा कर लिया हो बोला नो ऐसा यार क्या प्रॉब्लम नो कंटेंट को ಮೇನ್ ಮೊಟ್ಟೆ ಕೊಡ್ರು. ತಿಂದಾದ್ ಕೊಡು. ಇವು ನಾ 5 ಸೈಡ್ ಒಂದು ಬ್ರಷ್ ಮಾಡಿ ನಾನು ಬ್ರಷೇ ಮಾಡಿಲ್ಲ. ಒಂದು ಪಿನ್ ಹಾಕಿದಂಗಿದ್ರೆ ಬ್ರಷ್ ಮಾಡ್ತಿಲ್ಲ ಅವನು. ಅದು ಬ್ರಷ್ ಅಲ್ಲೇ ಬಂದಿದ್ದ ಲಾಸ್ಟ್ ಟೈಮ್ ಹೋದಾಗ ಎಲೆಕ್ಟ್ರಿಕ್ ಬ್ರಷ್ ಕೊಡಲ್ಲ. ನಾನು ಸ್ನಾನಕ್ಕೆ ಹೋಗ್ಬೇಕು, ರೆಡಿ ಆಗ್ಬೇಕು. ಅಮ್ಮ ತಾಯಿ ಅಮ್ಮ ತಾಯಿ ಅನ್ನೋ ಒಂದ್ಸರಿ ಕೊಡ್ತೀನಿ. ಅಮ್ಮ 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 ಹೇಳಮ್ಮ, ಹೇಳು ಅಮ್ಮ ತಾಯಿ ಅಮ್ಮ ಹೇಳಮ್ಮ ಬೇಗ. ಅಮ್ಮ ತಾಯಿ ಅನ್ನು ಬೇಗ ಕೊಡ್ತೀನಿ. ಅಮ್ಮ ತಾಯಿ ಅಮ್ಮ ಹೇಳಮ್ಮ, ಅಮ್ಮ ತಾಯಿ, ಅಮ್ಮ ತಾಯಿ ಅಮ್ಮ ತಾಯಿ, ಅಮ್ಮ. ನಾನು ಎಂಡ್ ಮಾಡ್ತಿಲ್ಲ, ನಮ್ಮ ಮಮ್ಮಿ ಎಂಡ್ ಮಾಡ್ತಾರಂತೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೋಲೋ ಈ ಲಾಗ್ ಇಲ್ಲಿಗೆ ವ್ಲಾಗ್ ಬ್ಲಾಗ್ ಹಾ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನು ಫಸ್ಟ್ ಏನ್ ಹೇಳಿದ? ಸರಿ ಆಯ್ತು, ಆಮೇಲೆ ಇದು ಹೇಳಿ, ನೆಕ್ಸ್ಟ್ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಡ್ಯಾಡಿಗೆ ಫಸ್ಟ್ ಏನ್ ಹೇಳಿದೆ ಅಂತ ನಾಚಿಕೆ ಆಗೋಯ್ತು. ಸೊ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ. ಇಟ್ ಈಸ್ ಎ ನಾನ್ ವೆಜ್ ಡೇ ಇವತ್ತು. ಸೊ ಫುಲ್ ನಾನ್ ವೆಜ್ ತಿಂದಿದ್ದೀನಿ ನಾನು, ಎಷ್ಟು ದಿವಸ ಆದ್ಮೇಲೆ ಅಲ್ವಾ, ಅದಕ್ಕೆ ಬರೀ ನಾನ್ ವೆಜ್ಜೇ ತಿಂತಿದ್ದೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್